ಪಾಕ್ ಸರ್ಕಾರಕ್ಕೆ ಕ್ಯಾರೆ ಅಂತಿಲ್ಲ ಮುನೀರ್. ಪಾಕ್ ಸೇನಾ ಮುಖ್ಯಸ್ಥನಿಂದ ಉದ್ಧಟತನ ಮುಂದುವರೆದಿದೆ. ಆತನ ಒಂದು ಬೇಜವಾಬ್ದಾರಿ ಇದೆಯಲ್ಲ, ಇವತ್ತು ಪಾಕಿಸ್ತಾನದ ಅಲ್ಲಿನ ನಾಗರಿಕರು ಜೀವ ಭಯದಲ್ಲೇ ಪ್ರತಿ ಕ್ಷಣವನ್ನ ಕಳೆಯುವಂತಾಗಿದೆ. ಅಮೆರಿಕ ವಿದೇಶಾಂಗ ಸಚಿವ ರುಬಿಯೋ ಅವರು ಕರೆ ಮಾಡಿದ್ರು, ಪಾಕ್ ಸರ್ಕಾರಕ್ಕೆ ಕ್ಯಾರೆ ಅಂತಿಲ್ಲ ಮುನೀರ್. ಆತ ಇಟ್ಟಿದ್ದೇ ಹೆಜ್ಜೆ ಅನ್ನೋ ರೀತಿಯಲ್ಲಿ ಆತ ಮುಂದೆ ಸಾಗ್ತಿದ್ದಾನೆ. ಆತನ ಒಂದು ಉದ್ಧಟತನ ಇದೆಯಲ್ಲ, ಇದು ಪಾಕಿಸ್ತಾನವನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ನೋ ಡೌಟ್ ಅಂತ ಹೇಳಬಹುದು. ಆತನ ವಿರುದ್ಧವೇ ಸಾಕಷ್ಟು ಅಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಅಮೆರಿಕ ವಿದೇಶಾಂಗ ಸಚಿವ ರುಬಿಯೋ ಅವರು ಕರೆ ಮಾಡಿದ್ದಾರೆ. ಆದರೆ ಪಾಕಿಸ್ತಾನದ ಆತನ ಜೊತೆಗೆ ಸೇನೆಯ ಮುಖ್ಯಸ್ಥನ ಜೊತೆಗೆ ಏನ್ ಮಾತುಕತೆಯನ್ನ ನಡೆಸಿದ್ದಾರೆ, ಶಾಂತಿಗೆ ಒತ್ತನ್ನ ನೀಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಶಾಂತಿ ಬೇಕಾಗಿಲ್ಲ, ಅಲ್ಲಿನ ನಾಗರಿಕರ ರಕ್ಷಣೆ ಬೇಕಾಗಿಲ್ಲ. ತಮ್ಮ ಜನರ ಪರವಾಗಿ ನಿಂತ್ಕೊಂಡು ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆಗ್ತಾ ಇರುವಂತಹ ಬೆಳವಣಿಗೆಗೆ ಫುಲ್ ಸ್ಟಾಪ್ ಇಡೋಣ ಅನ್ನೋ ಮನಸ್ಥಿತಿಯೂ ಕೂಡ ಇಲ್ಲ. ಈತನ ಒಂದು ಮನಸ್ಥಿತಿ ಏನಪ್ಪಾ ಅಂದ್ರೆ ಉಗ್ರತ್ವವನ್ನೇ ಪೋಷಿಸುವಂತಹ ಮನಸ್ಥಿತಿಯಲ್ಲಿ ಈತ ಮುಂದುವರಿತಾ ಇದ್ದಾನ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಪದೇ ಪದೇ ಸ್ಟೇಟ್ಮೆಂಟ್ಗಳನ್ನ ಕೊಡೋದು, ಅದನ್ನ ಚೇಂಜ್ ಮಾಡೋದು, ಭಾರತಕ್ಕೆ ಬೆದರಿಕೆಯನ್ನ ಹಾಕೋದು, ಯುದ್ಧ ಮಾಡ್ತೀವಿ ಅನ್ನೋದು, ಭಾರತೀಯ ಸೇನೆಯ ಬಗ್ಗೆ ತುಚ್ಛವಾಗಿ ಮಾತನಾಡೋದು. ಮತ್ತೊಂದು ಕಡೆ ನಾವು ಭಾರತೀಯ ಸೇನೆಯ ಒಂದು ಡ್ರೋನ್ ಇರಬಹುದು ಅಥವಾ ಮಿಸೈಲ್ಸ್ ಇರಬಹುದು, ಯುದ್ಧ ವಿಮಾನಗಳಿರಬಹುದು, ಏನೇ ಬಂದರೂ ಕೂಡ ಅದನ್ನ ಹೊಡೆದುರುಳಿಸಿದ್ದೀವಿ ಅಂತ ಹೇಳಿ ಸುಳ್ಳು ಪುಕಾರುಗಳನ್ನ ಹಬ್ಬಿಸೋದಿರಬಹುದು. ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ.